Dear students, in the previous class we discussed about motherboard, types of motherboard and components of motherboard. Today we'll discuss about bus. Bus. Bus is an electronic circuit which carries the signals from one device into another device. Okay. A bus provides a path to transfer the data from one device into another device. Data ಡೇಟಾನ ಒನ್ ಡಿವೈಸಿಂದ ಅನದರ್ ಡಿವೈಸ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬೇಕಾಗಿರುವಂಥ ಪಾತನ್ನು ಈ ಬಸ್ ಪ್ರೊವೈಡ್ ಮಾಡುತ್ತೆ. ಡೇಟಾ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್. ಡೇಟಾ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್ ವಿಲ್ ಗೆಟ್ transferred from one device into another device with the help of a circuit called bus. Okay, we have two types of bus. One is external bus and internal bus. ಸೊ ಎಕ್ಸ್ಟರ್ನಲ್ ಬಸ್ಸನ್ನು ಎಕ್ಸ್ಪ್ಯಾನ್ಷನ್ ಬಸ್ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದರೆ ಎಕ್ಸ್ಟರ್ನಲ್ ಬಸ್ ಪ್ರೊವೈಡ್ಸ್ ಎ ಪಾತ್ ಟು ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ದ ಸಿಸ್ಟಮ್ ಇಂಟು external devices like printers, scanners, expansion slots, IO ports. Okay. Again, this bus provides a path ಅಂತ ಹೇಳ್ತಾ ಇದ್ವಿ. What is the necessity of providing a path ಅಂತಂದ್ರೆ just for the purpose of communication. External bus provides a path to transfer the data from the computer into external devices like printers, scanners, etc. ಸೊ ಹಾಗಾಗಿನೇ ಇದನ್ನು ಎಕ್ಸ್ಪ್ಯಾನ್ಷನ್ ಬಸ್ ಅಂತ ಕೂಡ ಕರಿತಾ ಇರ್ತೀವಿ. ಓಕೆ, ದೆನ್ ಇಂಟರ್ನಲ್ ಬಸ್. ಇಂಟರ್ನಲ್ ಬಸ್ ಆಲ್ಸೋ ಪ್ರೊವೈಡ್ಸ್ ಎ ಪಾತ್ ಟು ಟ್ರಾನ್ಸ್ಫರ್ ದ ಡೇಟಾ ವಿತ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್, ಲೈಕ್ processor into memory, memory into processor, processor into IO devices, IO devices into processor. Okay, again it provides a path for the purpose of communication. ಸೊ ಇಲ್ಲಿ ಡೇಟಾ ವಿತಿನ್ ದ ಸಿಸ್ಟಮ್ಮೇ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಈ ಇಂಟರ್ನಲ್ ಬಸ್ಸನ್ನು ಸಿಸ್ಟಮ್ ಬಸ್ ಅಂತ ಕೂಡ ಕರೀತಾ ಇರ್ತೀವಿ. ಓಕೆ, ಇಂಟರ್ನಲ್ ಬಸ್ ಆರ್ ಸಿಸ್ಟಮ್ ಬಸ್ ಪ್ರೊವೈಡ್ಸ್ ಎ ಪಾತ್ ಟು ಟ್ರಾನ್ಸ್ಫರ್ ದ ಡೇಟಾ ವಿತಿನ್ ದ ಸಿಸ್ಟಮ್. So again we have three types of internal bus. So one is data bus, address bus and control bus. Okay, data bus provides a path to transfer the data between CPU and memory. Usually huge amount of data CPU ಇಂದ ಮೆಮೊರಿಗೆ, ಮೆಮೊರಿಯಿಂದ CPU ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾದಂಥ ಟ್ರಾನ್ಸ್ಫಾರ್ಮೇಷನ್ ಆಫ್ ಡೇಟಾ ಯಾವುದ್ರ ಮುಖಾಂತರ ನಡೀತಾ ಇರುತ್ತೆ ಅಂತಂದರೆ ಡೇಟಾ ಬಸ್. ಡೇಟಾ ಬಸ್ ಪ್ರೊವೈಡ್ಸ್ ಎ ಪಾತ್, ಡೇಟಾ ಬಸ್ ಪ್ರೊವೈಡ್ಸ್ ಎ route to transfer the data from CPU into memory. Almost data bus consists of 32 lines of wire, 64 lines of wire, 128 lines of wire. So maximum lines of wires ಜಾಸ್ತಿ ಆದಷ್ಟು ಸ್ಪೀಡ್ ಆಫ್ ದ ಡೇಟಾ ಟ್ರಾನ್ಸ್ಫಾರ್ಮೇಷನ್ ಆಫ್ ಡೇಟಾ ವಿಲ್ ಬಿ ಸ್ಪೀಡ್ ಆಗ್ತಾ ಹೋಗುತ್ತೆ. ಸೊ ಅಡ್ರೆಸ್ ಬಸ್, ದ ಟ್ರಾನ್ಸ್ಫರ್ ಆಫ್ ಅಡ್ರೆಸ್ ಬಸ್ the transfer of addresses between the devices takes place by the address bus. So data bus usually ಡೇಟಾನ ಟ್ರಾನ್ಸ್ಫರ್ ಮಾಡಿದ್ರೆ ಅಡ್ರೆಸ್ ಬಸ್ ಏನು ಮಾಡುತ್ತೆ, ಅಡ್ರೆಸ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಯಾಕೆ ಅಡ್ರೆಸ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಅಂತಂದರೆ ಟ್ರಾನ್ಸ್ಫರ್ ಮಾಡುವಂಥ ಡೇಟಾ ಯಾವ ಅಡ್ರೆಸ್ಸಲ್ಲಿ ಸ್ಟೋರ್ ಮಾಡಬೇಕು. ಸೊ ಯು ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಹಿಯರ್, ದ ಡೇಟಾ ಬಸ್ carries the data to be stored while address bus carries the location where it should be stored. So ಡೇಟಾ ಬಸ್ಸು ಡೇಟಾನ ಟ್ರಾನ್ಸ್ಫರ್ ಮಾಡಿದ್ರೆ ಅಡ್ರೆಸ್ ಬಸ್ ಅಡ್ರೆಸ್ಸನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಯಾಕೆ ಅಡ್ರೆಸ್ಸನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದರೆ ನಾವು ಕಳಿಸುವಂಥ ಡೇಟಾ ಯಾವ ಅಡ್ರೆಸ್ಸಲ್ಲಿ ಸ್ಟೋರ್ ಆಗಬೇಕು ಅನ್ನೋದಕ್ಕೋಸ್ಕರ. ದೆನ್ ಕಂಟ್ರೋಲ್ ಬಸ್, ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ದ ಆಕ್ಸೆಸ್ ಅಂಡ್ ಯೂಸ್ ಆಫ್ ದ ಡೇಟಾ ಅಂಡ್ ಅಡ್ರೆಸ್ ಲೈನ್ಸ್.
ನಾವು ಕಳಿಸುವಂಥ ಡೇಟಾ ಆಗಲಿ, ನಾವು ಕಳಿಸುವಂಥ ಅಡ್ರೆಸ್ಸಸ್ ಆಗಲಿ ಯಾವ ರೀತಿ ಆಕ್ಸೆಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಂಟ್ರೋಲ್ ಬಸ್ಸು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಟೋಟಲಿ ವಿ ಹ್ಯಾವ್ ಡೇಟಾ 3 ಟೈಪ್ಸ್: ಡೇಟಾ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಸೊ ಯೂಶಲಿ 3 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ಡಿಫೈನ್ ಬಸ್, ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಬಸ್ ಅಂತ ಹೇಳಿ. ಸೊ ಡೆಫಿನೇಷನ್ ಬಂದು bus is an electronic circuit which carries the signals from one device into another device. Types of bus: internal bus and external bus. Again, we have 3 types in internal bus: data bus, address bus, control bus. So important for 3 marks. Then come to the memory. So it is an electronic storage space for instructions and data where the processor can reach quickly. ನಾವು ಯಾವುದೇ ಡೇಟಾನ ಸಿಸ್ಟಮ್ಗೆ ಅಥವಾ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಿದಾಗ, ಕೊಟ್ಟಾಗ ಅದು ಎಲ್ಲಿ ಸ್ಟೋರ್ ಆಗುತ್ತೆ ಅಂತಂದರೆ ಇನ್ ದ ಮೆಮೊರಿ. ಓಕೆ, ಸೊ ಈ ಮೆಮೊರಿಯಲ್ಲಿ ಯಾವ ರೀತಿ ಡೇಟಾ ಸ್ಟೋರ್ ಆಗುತ್ತೆ ಅಂತಂದರೆ ಇನ್ ಸಚ್ ಎ ವೇ ದಟ್ ಎ ಪ್ರೊಸೆಸರ್ ಕ್ಯಾನ್ ರೀಚ್ ಕ್ವಿಕ್ಲಿ. ಪ್ರೊಸೆಸರ್ಗೆ ಈಸಿಯಾಗಿ ಆಕ್ಸೆಸಿಬಿಲಿಟಿ ಇರೋ ಥರ ನಾವು ಡೇಟಾ ಮೆಮೊರಿಯಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ 2 ಟೈಪ್ಸ್ ಆಫ್ ಮೆಮೊರಿ ಇದೆ: ಇಂಟರ್ನಲ್ ಮೆಮೊರಿ ಆ್ಯಂಡ್ ಎಕ್ಸ್ಟರ್ನಲ್ ಮೆಮೊರಿ. ಇಂಟರ್ನಲ್ ಮೆಮೊರಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಟ್ ಇನ್ಕ್ಲೂಡ್ಸ್ ರಿಜಿಸ್ಟರ್, ಕ್ಯಾಶ್ ಮೆಮೊರಿ ಆ್ಯಂಡ್ ಪ್ರೈಮರಿ ಮೆಮೊರಿ. ಸೊ ವಿಚ್ ಕ್ಯಾನ್ ಬಿ ಆಕ್ಸೆಸ್ಡ್ ಡೈರೆಕ್ಟ್ಲಿ ಬೈ ದ ಪ್ರೊಸೆಸರ್. ಓಕೆ, ಇನ್ ದ ಫಸ್ಟ್ ಕ್ಲಾಸ್ itself we discussed CPU is going to access the data only from primary memory ಅಂತೇಳಿ ಹೇಳ್ತಾ ಇದ್ವಿ. ಸೊ ಪ್ರೈಮರಿ ಮೆಮೊರಿ ಅಗೈನ್ ಯಾವ ಟೈಪ್ ಆಫ್ ಮೆಮೊರಿ ಅಂತಂದರೆ ಇಂಟರ್ನಲ್ ಮೆಮೊರಿ. ಸೊ ಹಾಗಾಗಿನೇ ನಾವು CPU ಅಲ್ಲಿ ಡೇಟಾನ ಪ್ರೋಸೆಸ್ ಮಾಡಬೇಕು ಅಂತಂದರೆ ಫಸ್ಟ್ ವಿ ನೀಡ್ ಟು ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ಸೆಕೆಂಡರಿ ಇಂಟು ಪ್ರೈಮರಿ, ದೆನ್ ಇಟ್ ವಿಲ್ ಬಿ ಆಕ್ಸೆಸ್ಡ್ ಬೈ ದ CPU. ಸೊ it is used for temporary storage, means the internal memory space is used for temporary storage on which the processor is currently working. So usually internal memory temporary memory ಆಗಿರುತ್ತೆ. ಸೊ ಇಂಟರ್ನಲ್ ಮೆಮೊರಿಯಿಂದನೇ ಪ್ರೊಸೆಸರ್ ಆಕ್ಸೆಸ್ ಮಾಡೋದ್ರಿಂದ, ಸೊ ನಾವು ಯಾವುದೇ ಡೇಟಾನ ಸೆಕೆಂಡರಿಯಿಂದ ಪ್ರೋಸೆಸ್ ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಸೆಕೆಂಡರಿ ಇಂಟು ಇಂಟರ್ನಲ್ ಮೆಮೊರಿ. ಸೊ ಫ್ಯೂಚರ್ಸ್ ಆಫ್ ಇಂಟರ್ನಲ್ ಮೆಮೊರಿ ಅಂತಂದಾಗ, ಸೊ ಟೆಂಪರರಿ ಸ್ಟೋರೇಜ್ ಆಗಿರುತ್ತೆ, ಲೆಸ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ, ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಸೊ ವಿ ಹ್ಯಾವ್ ಮೇನ್ಲಿ 4 ಫೀಚರ್ಸ್ ಆಫ್ ಇಂಟರ್ನಲ್ ಮೆಮೊರಿ. ಇಟ್ ಈಸ್ ಎ ಟೆಂಪರರಿ ಸ್ಟೋರೇಜ್ ಏರಿಯಾ, ಹ್ಯಾವಿಂಗ್ ವೆರಿ ಲೆಸ್ ಕೆಪಾಸಿಟಿ, ಮೀನ್ಸ್ ಲೆಸ್ ಸ್ಟೋರೇಜ್ ಕೆಪಾಸಿಟಿ with high cost and high speed. Okay, so these are the major features of internal memory. So even ಈ 4 ಫೀಚರ್ಸ್ ಅನ್ನ ನೀವು ರಿಜಿಸ್ಟರ್ಸ್ಗೂ ಬರೀಬಹುದು, ಕ್ಯಾಶ್ ಮೆಮೊರಿಗೂ ಬರೀಬಹುದು, ಪ್ರೈಮರಿ ಮೆಮೊರಿಗೂ ಬರೀಬಹುದು. ಸೊ ಇವು ಎಲ್ಲ ಇಂಟರ್ನಲ್ ಮೆಮೊರಿನೇ ಆಗಿರೋದ್ರಿಂದ ಬೇಸಿಕ್ ಫೀಚರ್ಸ್ ಆಫ್ ರಿಜಿಸ್ಟರ್, ಕ್ಯಾಶ್ ಮೆಮೊರಿ, ಪ್ರೈಮರಿ ಮೆಮೊರಿ ಏನಾಗಿರ್ತದೆ ಅಂತಂದ್ರೆ, ಸೊ ಟೆಂಪರರಿ ಆಗಿರುತ್ತೆ, ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. Then we'll discuss the internal memory one by one. First one, register. Okay, ನಾವು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಲ್ಲಿ ರಿಜಿಸ್ಟರ್ಸ್ ಅನ್ನ ನೋಡ್ತಾ ಇದ್ವಿ. ರಿಜಿಸ್ಟರ್ is a high speed temporary storage unit located within the CPU having a very least storage capacity. Okay, it is a high speed storage unit located in the CPU having very less capacity. ಸೊ ಇಲ್ಲೇನಾಗಿರುತ್ತೆ ಅಂತಂದರೆ, ಇಟ್ ಸ್ಟೋರ್ಸ್ ದ ಇಂಟರ್ಮೀಡಿಯೇಟ್ ಡೇಟಾ, ಮೀನ್ಸ್ ಇಟ್ ಸ್ಟೋರ್ಸ್ ದ ಕರೆಂಟ್ ಡೇಟಾ. ಇಟ್ ಮೀನ್ಸ್ ಇಟ್ ಸ್ಟೋರ್ಸ್ ರೀಸೆಂಟ್ ಡೇಟಾ ಅಂತ ಕೂಡ ಕರೀತಾ ಇರ್ತೀವಿ. ಸೊ ರೀಸೆಂಟಾಗಿ ಪ್ರೊಸೆಸರಲ್ಲಿ ಯಾವ ಡೇಟಾ ಪ್ರೋಸೆಸ್ ಆಗ್ತಾ ಇರುತ್ತೋ ಆ ಡೇಟಾ ಇಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ CPU's ವರ್ಕಿಂಗ್ ಮೆಮೊರಿ ಅಂತ ಕೂಡ ಕರೀತಾ ಇರ್ತೀವಿ. ಸೊ ಯಾಕೆ CPU's ವರ್ಕಿಂಗ್ ಮೆಮೊರಿ ಅಂತ ಕರಿತೀವಿ ಅಂತಂದರೆ, ಯೂಶಲಿ CPU
access the data from register. ಸೊ ಸಿ ಪಿ ಯು ಯಾವುದಾದ್ರೂ ಡೇಟಾನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಂತಂದರೆ ಫಸ್ಟ್ ಇಟ್ ವಿಲ್ ಸರ್ಚ್ ಇನ್ ದ ರಿಜಿಸ್ಟರ್, ದೆನ್ ಇಟ್ ವಿಲ್ ಗೋಯಿಂಗ್ ಟು ಸರ್ಚ್ ಇನ್ ದ ಕ್ಯಾಶ್ ಮೆಮೊರಿ, ದೆನ್ ಇಟ್ ವಿಲ್ ಮೂವ್ ಟು ದ ಪ್ರೈಮರಿ. ಸೊ ರಿಜಿಸ್ಟರಲ್ಲಿ ಇತ್ತು ಅಂತಂದರೆ ರಿಜಿಸ್ಟರಿಂದನೇ ಆಕ್ಸೆಸ್ ಮಾಡುತ್ತೆ, ರಿಜಿಸ್ಟರಲ್ಲಿ ಇಲ್ಲ ಅಂತಂದರೆ ಕ್ಯಾಶ್ ಮೆಮೊರಿಗೆ ಹೋಗುತ್ತೆ, ಕ್ಯಾಶ್ ಮೆಮೊರಿಯಲ್ಲಿ ಕೂಡ ಇಲ್ಲ ಅಂತಂದರೆ ದೆನ್ ವಿಲ್ ಸರ್ಚ್ ಇನ್ ದ ಪ್ರೈಮರಿ. Then cache memory, very important for 3 marks. So it is a high speed memory located in between RAM and CPU. Okay, it is a high speed memory located in between RAM and CPU. So 1 mark ಗೂ ಕೇಳ್ತಾ ಇರ್ತಾನೆ, 3 marks ಗೂ ಕೇಳ್ತಾ ಇರ್ತಾನೆ. ಸೊ 3 marks ಗೆ ಅಂತ ಕೇಳಿದಾಗ you need to define the cache memory, you need to write the features ಅಂತಂದಾಗ ಇಂಟರ್ನಲ್ ಮೆಮೊರಿ ಫೀಚರ್ಸ್ ಕ್ಯಾಶ್ ಮೆಮೊರಿ ಫೀಚರ್ಸ್ ಆಗುತ್ತೆ. ಸೊ ಟೆಂಪರರಿ ಸ್ಟೋರೇಜ್ ಆಗಿರುತ್ತೆ, ಲೆಸ್ ಕೆಪಾಸಿಟಿ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ ಅಂತೇಳಿ ನೀವು ಬರಿಬೇಕಾಗುತ್ತೆ. ಸೊ ಅಗೈನ್ ಕ್ಯಾಶ್ ಮೆಮೊರಿ ಸ್ಟೋರ್ಸ್ ಇಂಟರ್ಮೀಡಿಯೇಟ್ ಡೇಟಾ ಟೆಂಪರರ್ಲಿ, ಇಂಟರ್ಮೀಡಿಯೇಟ್ ಡೇಟಾ, ರೀಸೆಂಟ್ ಡೇಟಾ, ಕರೆಂಟ್ ಡೇಟಾ ಅಂತೇಳಿ ಕರಿತಾ ಇರ್ತೀವಿ. ಅಗೈನ್ ಕ್ಯಾಶ್ ಮೆಮೊರಿ ಕೂಡ ಇಂಟರ್ಮೀಡಿಯೇಟ್ ಡೇಟಾನೇ ಸ್ಟೋರ್ ಮಾಡ್ಕೊಂಡಿರುತ್ತೆ ಟೆಂಪರರಿ ಆಗಿ. ಸೊ ಇಟ್ ಇನ್ಕ್ರೀಸಸ್ ದ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ದ ಸಿ ಪಿ ಯು. ಸೊ ಇನ್ ದ ಫೀಚರ್ಸ್ ಅಲ್ಲೇ ನಾವು ನೋಡಿದ್ವಿ. ಸೊ ಇಟ್ ಈಸ್ ಎ ಹೈ ಸ್ಪೀಡ್ ಮೆಮೊರಿ ಅಂತ ಹೇಳಿ. ಸೊ ಹಾಗಾಗಿನೇ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ದ ಸಿ ಪಿ ಯುನ ಇನ್ಕ್ರೀಸ್ ಮಾಡುತ್ತೆ. ಯಾವ ರೀತಿ ಪ್ರೊಸೆಸಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡುತ್ತೆ ಅಂತಂದರೆ ಬೈ ಸೇವಿಂಗ್ ದ ಸಿ ಪಿ ಯುಸ್ ವೇಟಿಂಗ್ ಟೈಮ್. ಓಕೆ, ಸಿ ಪಿ ಯುಸ್ನ ವೇಟಿಂಗ್ ಟೈಮನ್ನು ಸೇವ್ ಮಾಡೋದ್ರ ಮೂಲಕ ಇಟ್ ಇನ್ಕ್ರೀಸಸ್ ದ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ದ ಸಿ ಪಿ ಯು. ಸೊ ಅಗೈನ್ ವಿ ಡಿಸ್ಕಸ್ಡ್ ಇನ್ ದ ಫೀಚರ್ಸ್, ಇಟ್ ಈಸ್ ಎಕ್ಸ್ಪೆನ್ಸಿವ್ ವಿತ್ ಲೆಸ್ ಸ್ಟೋರೇಜ್ ಕೆಪಾಸಿಟಿ. ಸೊ ವೆರಿ ಎಕ್ಸ್ಪೆನ್ಸಿವ್ ವಿತ್ ಲೆಸ್ ಸ್ಟೋರೇಜ್ ಕೆಪಾಸಿಟಿ. ಅಗೈನ್ ಟೈಪ್ಸ್ ಆಫ್ ಕ್ಯಾಶ್ ಮೆಮೊರಿ ಅಂತಂದಾಗ, ಸೊ ವಿ ಹ್ಯಾವ್ 2 ಟೈಪ್ಸ್ ಆಫ್ ಕ್ಯಾಶ್ ಮೆಮೊರಿ. ಒನ್ ಈಸ್ L1 cache and L2 cache. So L1 cache present in the CPU and size varies from 256 MB to 512 MB. So level 2 ಅಥವಾ L2 cache present on the motherboard and size is 512 MB in the 1 GB. So L1 cache present in the CPU ಒಳಗಡೆ ಇರುತ್ತೆ, ಸೈಜ್ 256 MB ಇಂದ 512 MB ವರೆಗೂ ಇರುತ್ತೆ. L2 cache present on the motherboard, size is 512 MB ಇಂದ 1 GB ವರೆಗೂ ಇರ್ತವೆ. So you can see the image of the cache memory here. So L1 cache, L2 cache, so primary and secondary. ಇಲ್ಲಿ ನಿಮ್ಗೊಂದು ಐಡಿಯಾ ಬರ್ತಾ ಇದೆ. L1 cache is present in the CPU, and L2 cache outside the CPU, means present on the motherboard. Again, in the definition of cache memory, located in between RAM and CPU ಅಂತ ಹೇಳ್ತಾ ಇದ್ವಿ. So it is located in between RAM means primary memory, in between CPU and primary ಮಧ್ಯೆ ನಾವು ಕ್ಯಾಶ್ ಮೆಮೊರಿಯನ್ನು ನೋಡ್ತಾ ಇರ್ತೀವಿ.